ಮಾಜಿ ಸ್ಪೀಕರ್ ಕೆಆರ್ ರಮೇಶ್ ಕುಮಾರ್ ಅವರ ಬೆಂಬಲಿತ ಎನ್ಜಿ ಶ್ರೀರಾಮರೆಡ್ಡಿ ರಾಜ್ಯ ನಿರ್ದೇಶಕರು ಕರ್ನಾಟಕ ಪ್ರದೇಶ ಕೃಷಿಕ ಸಮಾಜ ಬೆಂಗಳೂರು ರವರಿಗೆ ತಾಲೂಕು ಕೃಷಿಕ ಸಮಾಜದ ಅಧ್ಯಕ್ಷರು ಮತ್ತು ತಾಲೂಕಿನ ಸಮಸ್ತ ಮುಖಂಡರು ಜನಸಾಮಾನ್ಯರು ಅಭಿಮಾನಿಗಳ ಸಹಭಾಗಿತ್ವದಲ್ಲಿ ಅದ್ದೂರಿ ಸನ್ಮಾನ ಕಾರ್ಯಕ್ರಮ ಯಶಸ್ವಿ. ಗೌರವಾನ್ವಿತ ಕೆಆರ್ ರಮೇಶ್ ಕುಮಾರ್ ಅವರ ಆಶೀರ್ವಾದ ನನಗೆ ಈ ಸ್ಥಾನ ಹಾಗೂ ತಾಲೂಕಿನ ಸಮಸ್ತ ಜನತೆ ಆಶೀರ್ವಾದ ಸಿಗಲಿದೆ. ಕಾರ್ಯಕ್ರಮದಲ್ಲಿ ಗೌರವಾನ್ವಿತರು ಸಮಾಜ ಸೇವಕರು, ತಾಲೂಕು ಅಧ್ಯಕ್ಷರು ಹುವಳ್ಳಿ ಬಾಬುರವರು, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರು ದಿಂಬಾಲ ಅಶೋಕ್, ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕರು ಸೀತಾರಾಮರೆಡ್ಡಿ, ಮಾಜಿ ಅಧ್ಯಕ್ಷರು ಕ್ಯಾತ್ಗಾನಹಳ್ಳಿ ನಾಗರಾಜ್, ದ್ವಾರಸಂದ್ರ ಮುನಿವೆಂಕಟರೆಡ್ಡಿ, ಕೋಮುಲ್ ನಿರ್ದೇಶಕರು ಕೆಕೆ ಮಂಜುನಾಥ್ ರೆಡ್ಡಿ ಹಾಗೂ ತಾಲೂಕಿನ ಎಲ್ಲಾ ಮುಖಂಡರು, ಅಭಿಮಾನಿಗಳು, ಜನಸಾಮಾನ್ಯರು ಉಪಸ್ಥಿತರಿದ್ದು, ಈ ಸಂದರ್ಭದಲ್ಲಿ ಗೌರವಾನ್ವಿತರು ಎನ್ಜಿ ಶ್ರೀರಾಮರೆಡ್ಡಿ ರಾಜ್ಯ ನಿರ್ದೇಶಕರು ಮಾತನಾಡಿ, ಈ ದಿನ ನನಗೆ ಸನ್ಮಾನ ಮಾಡಿರುವ ಮೊದಲಿಗೆ ಗೌರವಾನ್ವಿತ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರಿಗೆ ಕೃತಜ್ಞತೆಗಳನ್ನು ತಿಳಿಸುತ್ತಾ, ತಾಲೂಕು ಅಧ್ಯಕ್ಷರು, ಎಲ್ಲಾ ಮುಖಂಡರು, ಜನಸಾಮಾನ್ಯರು, ರೈತಾಪಿ ಜನರು ನನ್ನ ಶಕ್ತಿ ಮೀರಿ ಕೆಲಸ ಸಹಕರಿಸುತ್ತೇನೆ ಎಂಬುದಾಗಿ ಆಶ್ವಾಸನೆ ನೀಡಿದರು. ಅದೇ ರೀತಿ ತಾಲೂಕು ಅಧ್ಯಕ್ಷರು ಹುವಳ್ಳಿ ಬಾಬುರವರು ಮಾತನಾಡಿ, ಎಲ್ಲರ ಸಹಕಾರ ಮತ್ತು ಗೌರವಾನ್ವಿತ ರಮೇಶ್ ಕುಮಾರ್ ಅವರ ಆಶೀರ್ವಾದ ಮಾರ್ಗದರ್ಶನ ಪಡೆದು ಸಮಸ್ತ ಜನತೆಗೆ ಸರ್ಕಾರದ ಎಲ್ಲ ಸೌಲಭ್ಯಗಳು ಸಕಾಲಕ್ಕೆ ಸಮರ್ಪಿಸುತ್ತೇವೆ. ಈ ದಿನ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲರಿಗೂ, ಪದಾಧಿಕಾರಿಗಳು, ಗಣ್ಯರಿಗೂ ತಾಲೂಕು ವತಿಯಿಂದ ಮತ್ತೊಮ್ಮೆ ಕೃತಜ್ಞತೆ ವ್ಯಕ್ತಪಡಿಸುತ್ತೇವೆ ಎಂದರು. ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ. ಅವ್ರನ್ನ ಇವತ್ತು ಸನ್ಮಾನ, ನಮ್ಮ ತಾಲೂಕಿನಿಂದ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ. ಎಲ್ಲ ನಾಯಕರಾದಂಥ ಹಿರಿಯರಾದಂಥ ಮುನಿವೆಂಕಟಣ್ಣವರು, ಅಶೋಕ್ ಅಣ್ಣವರು, ಸೀತಾರಾಮ್ ರೆಡ್ಡಣ್ಣವರು, ಬೈರ್ಪಲ್ಲಿ ವೆಂಕಟರೆಡ್ಡಣ್ಣವರು, ಕ್ಯಾತ್ಕನಹಳ್ಳಿ ನಾಗರಾಜ್ ಮತ್ತು ಬಂಗವಾದಿ ಐಮಣ್ಣವರು, ಗೋವಿಂದ ರೆಡ್ಡಿ ಮಾಸ್ಟ್ರು ಮತ್ತು ಎಲ್ಲ ಇನ್ನು ಹಿರಿಯ ಮುಖಂಡರು ಬಂದು ಅವ್ರನ್ನ ಸನ್ಮಾನ ಮಾಡಿದ್ರು. ಮತ್ತು ನಮ್ಮ ಕೃಷಿಕ ಸಮಾಜದಿಂದನೂ, ತಾಲೂಕು ಕೃಷಿಕ ಸಮಾಜದಿಂದನೂ ಒಂದು ಸಣ್ಣದು ಒಂದು ಸನ್ಮಾನ ಮಾಡಿದ್ವಿ ಅವ್ರಿಗೆ. ಮತ್ತು ಈ ಅವರು ನಿರ್ದೇಶಕರಾಗಿ ಆಗೋದಕ್ಕೆ ಒಂದು ಕಾರಣ, ಅವರು ನಮ್ಮ ಕಸಬಾ FP ಹೋಗೋದಕ್ಕೆ ಒಂದು ಪ್ರಯತ್ನ ಮಾಡಿದ್ವಿ. ಅದರಲ್ಲಿ ಅವ್ರಿಗೆ ಒಂದು ಮತದಿಂದ ಅವ್ರು ಸೋತರು. ಅದನ್ನು ಮನಗಂಡು ನಮ್ಮ ನಾಯಕರಾದಂಥ ರಮೇಶ್ ಕುಮಾರ್ ಅವರು ಏನಾದರೂ ಮಾಡಿ ಅವ್ರಿಗೆ ಅಲ್ಲಿ ಸ್ವಲ್ಪ ಅಡಚಣೆ ಆಯಿತು. ಅದರಿಂದ ಮುಂದೆ ಯಾವುದೋ ಒಂದರಲ್ಲಿ ಸೇರಿಸ್ಬೇಕು ಅಂದಾಗ ನಾವೆಲ್ಲ ಅವ್ರಿಗೆ ಒಂದು ಕಿವಿ ಹೊಡೆದ್ವಿ, ಹಿಂಗೇನಾದರೂ ಮಾಡಬೇಕು, ಕೃಷಿಕ ಸಮಾಜದಿಂದ ಒಂದು ಸ್ಥಾನ ಇದೆ ಅಂತ. ರಾಜ್ಯ ಮಟ್ಟದಲ್ಲಿ ಮತ್ತು ಜಿಲ್ಲಾ ಒಡಗೂರು ನಾಗರಾಜಣ್ಣವರ ಪ್ರಯತ್ನ ಅತಿ ಮುಖ್ಯ ಇದರಲ್ಲಿ. ಮತ್ತು ಕೃಷಿ ಸಚಿವರಾದಂಥ ಚಲುವರಾಯ ಸಮತ್ರ ನಮ್ಮನ್ನೆಲ್ಲ ಕಳಿಸಿ ರಮೇಶ್ ಕುಮಾರ್ ಅವರು ಬರ್ದೇ ಇದ್ರೆ ಕೂಡ ಅವ್ರ ಮಾತಿಗೆ ಬೆಲೆ ಕೊಟ್ಟು ಕೃಷಿ ಸಚಿವರು ಚಲುವರಾಯ ಸ್ವಾಮಿ ಅವರು ಇವತ್ತು ಅವ್ರನ್ನ ರಾಜ್ಯ ಕೃಷಿಕ ಸಮಾಜ ನಿರ್ದೇಶಕರಾಗಿ ನಾಮಿನಿ ಮಾಡಿದ್ದಾರೆ ಸರ್ಕಾರದಿಂದ. ಆದ್ರಿಂದ ಅವ್ರಿಗೂ ಎಲ್ಲರಿಗೂ, ನಮ್ಮ ಭಾಗದ ಮುಖಂಡರಿಗೂ ಮತ್ತು ನಮ್ಮ ಧನ್ಯವಾದಗಳು. ಮತ್ತು ಜಿಲ್ಲಾ ಅಧ್ಯಕ್ಷರಾದಂಥ ಒಡಗೂರು ನಾಗರಾಜಣ್ಣವ್ರಿಗೂ ಮತ್ತು ಎಲ್ರಿಗೂ ಧನ್ಯವಾದ ಹೇಳಿ, ಈ ಮುಂದಿನ ದಿನಗಳಲ್ಲಿ ನಾನು ತಾಲೂಕು ಅಧ್ಯಕ್ಷರು, ನನಗೂ ಒಂದು ಕೈ ಜೋಡಿಸೋದಕ್ಕೆ ಶ್ರೀರಾಮರೆಡ್ಡಿ ಅವರು ಬಲ ಕೊಟ್ಟರೆ ಈ ತಾಲೂಕಿನಲ್ಲಿ ಒಂದು ಬೃಹತ್ವಾದ ಒಂದು ಬಿಲ್ಡಿಂಗು, ಕೃಷಿಕ ಸಮಾಜಕ್ಕೆ ಬಿಲ್ಡಿಂಗ್ ಒಂದು ಮಾಡಬೇಕು ಅಂತ ಒಂದು ಪಣ ತೊಟ್ಟಿದ್ವಿ. ಅದಕ್ಕೂ ನನ್ನ ಜೊತೆಯಲ್ಲಿ ಶ್ರೀರಾಮರೆಡ್ಡಿ ಅವರು ಕೈಗೂಡಿಸ್ತಾರೆ. ಅವರು ರೈತ ನಾಯಕರು, ರೈತ ಸಮಾಜ ಕಟ್ಟಿ ಬೆಳೆಸಿದಂಥವ್ರು. ಅವರು ನನ್ನ ಬೆಂಬಲ ಇದ್ರೆ ನಾನು ಮುಂದಿನ ಕಾಲದಲ್ಲಿ ಕೃಷಿಕ ಸಮಾಜನ ಅತಿ ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಬೆಳೆಸೋದಕ್ಕೆ ಒಂದು ಪಣ ತೊಡ್ತಾ ಇದ್ದೀನಿ ಅಂತ ನಾನು ಈ ಮೂಲಕ ತಾಲೂಕು ವ್ಯಾಪ್ತಿ ಸಮಸ್ತ ಜನತೆಗೆ ಶ್ರೀರಾಮರೆಡ್ಡಿ ಅವರು ಒಂದು ರೈತ ಸಂಘದ ಅಧ್ಯಕ್ಷರಾಗಿ ಒಂದು ಕೃಷಿಕ ಸಮಾಜದಲ್ಲಿ ಹೆಸರು ಪಡೆದು ಪಕ್ಷಭೇದ ಮರೆತು ಎಲ್ಲಾ ಜನಸಾಮಾನ್ಯರಿಗೆ ಆ ಒಂದು ಮಾಡಿದಂತ ಒಂದು ಕೆಲಸದಲ್ಲಿ ರಾಜ್ಯ ಮಟ್ಟದಲ್ಲಿ ಈಗ ಆಯ್ಕೆ ಆಗಿದ್ದಾರಲ್ಲ, ಮುಂಬರುವ ದಿನಗಳಲ್ಲಿ ಈ ಒಂದು ಎಲ್ಲಾ ಜನತೆಗೆ ಒಂದು ರಾಜ್ಯಾಧ್ಯಕ್ಷ ಆಗುವುದು, ತಾಲೂಕು ನೀವಾಗುವುದು, ಯಾವ ರೀತಿ ಅಭಿವೃದ್ಧಿಗೆ ಹೆಚ್ಚಿನ ಸಹಕಾರ ನೀಡ್ತೀವಿ? ಸರ್ಕಾರದಿಂದ ಬಂದಂತ ಅನುದಾನ ಏನ್ ರೈತರಿಗೆ ಏನೇನ್ ಬೇಡಿಕೆಗಳಿದೆ ಇಲ್ಲಿ ಏನಂತಂದ್ರೆ, ಇಲ್ಲಿ ಬರುವಂತದ್ದು ಒಂದು ಗೊಬ್ಬರ ಮತ್ತೆ ಬೇರೆ ಏನೇನ್ ಸೌಲಭ್ಯ ಬರುತ್ತೋ ಅದನ್ನೆಲ್ಲ ಹೆಚ್ಚು ಅನುದಾನ ಅಲ್ಲಿ ನಾವು ಕೃಷಿ ಸಚಿವರಲ್ಲಿ ಬೇಡಿಕೆ ಇಟ್ಟು ಅಲ್ಲಿಂದ ಇಲ್ಲಿಗೆ ಬಂದ್ರೆ ಇಲ್ಲಿನ ಭಾಗದ ರೈತರಿಗೂ, ನಮ್ಮ ತಾಲೂಕಿನ ಭಾಗ ರೈತರಿಗೂ ಅನುಕೂಲ ಆಗ್ತದೆ ಅಂತ ನಾನು ಭಾವಿಸಿದ್ದೀನಿ. ಮತ್ತು ಅವರು ಅದನ್ನ ಮಾಡ್ತಾರೆ ಅನ್ನೋ ನಂಬಿಕೆ ನಮ್ಮಲ್ಲಿ ಇದೆ.
ಯಾಕಂದ್ರೆ ಅವರು ಎಲ್ಲ ರೈತರ ಹೋರಾಟದಲ್ಲಿ ಭಾಗವಹಿಸಿದ ರೈತರ ಒಡನಾಡಿ ತಿಳ್ಕೊಂಡಿದ್ದಾರೆ. ಆದ್ರಿಂದ ಅವ್ರು ಮಾಡ್ತಾರೆ ಅನ್ನೋ ಭಾವನೆ ಮತ್ತೆ ನನಗೂ ಕೈ ಜೋಡಿಸ್ತಾರೆ ಅನ್ನೋ ಭಾವನೆ ನನಗಿದೆ. ಮಾಡೇ ಮಾಡ್ತಾರೆ. ಎನ್ ಜಿ ಶ್ರೀರಾಮ್ ರೆಡ್ಡಿ ಅಂತ ನಾವು ರಾಜ್ಯ ಕೃಷಿಕ ಸಮಾಜದ ರಾಜ್ಯ ನಾಮಿನಿ ನಿರ್ದೇಶಕರಾಗಿ ಆಯ್ಕೆ ಮಾಡಿರುತ್ತಾರೆ ಶ್ರೀಮಾನ್ ರಮೇಶ್ ಕುಮಾರ್ ಸರ್ ಅವರು. ಅವರ ಆಶೀರ್ವಾದದಿಂದ ನಮ್ಮ ತಾಲೂಕು ಅಧ್ಯಕ್ಷರಾದಂಥ ಸುರೇಶ್ ಬಾಬು ಅವರು ಮತ್ತು ಜಿಲ್ಲಾಧ್ಯಕ್ಷರಾದಂಥ ಹುಡುಗೂರು ನಾಗರಾಜಣ್ಣವರು ಮತ್ತು ರಾಜ್ಯ ಕೃಷಿ ಮಂತ್ರಿಗಳಾದಂತಹ ಚಲವರಾಯ ಸ್ವಾಮಣ್ಣವರು ಇವರೆಲ್ಲರ ಆಶೀರ್ವಾದದಿಂದ ಮತ್ತು ನಮ್ಮ ಪಕ್ಷದ ಹಿರಿಯ ಮುಖಂಡರುಗಳ ಆಶೀರ್ವಾದದಿಂದ ಇವತ್ತು ನಾನು ರಾಜ್ಯ ನಿರ್ದೇಶಕರಾಗಿ ನಮ್ಮ ಸರ್ಕಾರ ನಮ್ಮನ್ನ ನಾಮಿನಿ ನಿರ್ದೇಶಕರನ್ನಾಗಿ ಆಯ್ಕೆ ಮಾಡಿದೆ. ಈ ಸಂದರ್ಭದಲ್ಲಿ ನಾನು ಹೇಳೋದೊಂದೇ, ನಮ್ಮ ರೈತರಿಗೋಸ್ಕರ ನಾನು ಅನೇಕ ರೈತರ ಹೋರಾಟಗಳಲ್ಲಿ ಭಾಗವಹಿಸಿದ್ದೀನಿ. ಸುಮಾರು ರೈತ ಹೋರಾಟಗಳು 10 ವರ್ಷದಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ. ರೈತರ ಸಮಸ್ಯೆಗಳ ಬಗ್ಗೆ ಬಹಳಷ್ಟು ಅರಿವಿದೆ. ಈ ದಿವಸ ಆ ರೈತರ ಸಮಸ್ಯೆಗಳನ್ನ ರಾಜ್ಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿ ಯಾವ ರೀತಿ ರೈತರ ಸಮಸ್ಯೆಗಳ ಪರಿಹಾರ ಆಗುತ್ತೋ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿ ರೈತರ ಸಮಸ್ಯೆಗಳನ್ನು ರೈತರ ಸಮಸ್ಯೆಗಳಿಗೆ ಸ್ಪಂದಿಸುತ್ತೇನೆ ಅಂತ ಈ ಸಂದರ್ಭದಲ್ಲಿ ತಿಳಿಸುತ್ತೇನೆ. ಆಮೇಲೆ ಒಂದು ಮಾತು, ಈಗಾಗಲೇ ತಾಲೂಕಿನಿಂದ ರಾಜ್ಯ ಮಟ್ಟಕ್ಕೆ ಹೋಗಿದಾರಲ್ಲ, ಈ ಭಾಗದ ರೈತರಿಗೆ ಯಾವುದೇ ಒಂದು ಕೆಲಸ ಆಗಲಿ, ನಿಮ್ಮ ಒಂದು ಸೇವೆ ಈ ತಾಲೂಕಲ್ಲಿ ಯಾವ ರೀತಿ ನಡೆಸ್ತಾ ಇದ್ರು, ರಾಜ್ಯ ಮಟ್ಟದಲ್ಲಿ 24 ಗಂಟೆ ಸೇವೆ ಈ ರೈತರಿಗೋಸ್ಕರ, ಎಲ್ಲ ಜನರಿಗೋಸ್ಕರ ಯಾವ ರೀತಿ ನಿಮ್ಮ ಸಂದೇಶ? ನಮ್ಮ ಸಂದೇಶ ಒಂದೇ, ರೈತರ ಹೋರಾಟಗಾರನಾಗಿ ನಾನು ರೈತರ ಕಷ್ಟಗಳ ಬಗ್ಗೆ ತುಂಬಾ ಅರಿವಿದೆ. ರೈತರಿಗೆ ಬಂದಿರತಕ್ಕಂತ ಸಮಸ್ಯೆಗಳನ್ನ ಸರ್ಕಾರದ ಮಟ್ಟದಲ್ಲಿ, ಕೃಷಿ ಮಂತ್ರಿಗಳ ಮಟ್ಟದಲ್ಲಿ, ನಮ್ಮ ಕೃಷಿ ಸಮಾಜದ ಮಟ್ಟದಲ್ಲಿ ಸರ್ಕಾರ ಗಮನಕ್ಕೆ ತಂದು ರೈತರ ಸಮಸ್ಯೆಗಳನ್ನ ಆದಷ್ಟು ಬೇಗ ಪ್ರಯತ್ನ ಮಾಡಿ ರೈತ ಸಮಸ್ಯೆಗಳನ್ನ ಬಗೆಹರಿಸಿ ರೈತರ ಬೆನ್ನೆಲುಬಾಗಿ ನಿಂತು ನಾನು ಈಗೂ ಹೋರಾಟದಲ್ಲಿ ಯಾವ ರೀತಿ ಕೆಲಸ ಮಾಡಿದ್ನೋ ಅದೇ ರೀತಿಯಾಗಿ ಕೃಷಿ ಸಮಾಜದಲ್ಲೂ ಕೆಲಸ ಮಾಡ್ತೀನಿ ಅಂತ ತಮ್ಮಲ್ಲಿ ವಿಶ್ವಾಸವಿಟ್ಟು ನಾನು ಈ ಪ್ರಯತ್ನ ಮಾಡ್ತಾ ಇದ್ದೀನಿ.